ಇವತ್ತು ಏನು ಪರಿಷ್ಕೃತವಾದಂಥ ಹೊರಗುತ್ತಿಗೆ ನೌಕರರ ವೇತನ ಹೆಚ್ಚಳ ಆಗಿತ್ತು. ಕಳೆದ ಹೆಚ್ಚಳ ಆದಂತಹ ಸಂಬಳದಲ್ಲಿ ಈಗಾಗಲೇ ಕೆಲವು ಇಲಾಖೆಗಳು 40% ಹೆಚ್ಚಳ ಮಾಡಿದಂಥ ಕಾರ್ಮಿಕ ಇಲಾಖೆಯ ಹಣವನ್ನು ವೇತನವನ್ನು ಕೊಡಲಾಗಿದೆ. ಈ ತಿಂಗಳಿಂದ ನಾವು ತಡೆ ಹಿಡಿತೀವಿ ಅಂತಕ್ಕಂಥ ಮಾತನ್ನ ಅದೇ ಇಲಾಖೆ ಹೇಳಿರೋದ್ರಿಂದ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೇವೆ. ಏನು ಹೊಸ ಪರಿಷ್ಕೃತವಾದಂಥ ವೇತನವನ್ನು ಕೊಡದೇನೆ ಇವತ್ತು ತಡೆ ಇರ್ತಕ್ಕಂಥದ್ದು ಊಟ ಕೊಟ್ಟು ತಟ್ಟೆಗೆ ಅನ್ನ ಇಟ್ಟು ಇವತ್ತು ಕಿತ್ಕೊಳ್ತಕ್ಕಂಥ ಸರ್ಕಾರದ ನೀತಿ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಎಲ್ಲ ವಿವಿಧ ಇಲಾಖೆಯಲ್ಲಿರ್ತಕ್ಕಂಥ ಹೊರಗುತ್ತಿಗೆ ನೌಕರರು ನಾವು ಬಂದಿದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ಗೆ ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಈಗಾಗಲೇ ಹೊರಗುತ್ತಿಗೆಯಲ್ಲಿ ಬಡತನದಲ್ಲಿ D ಗ್ರೂಪಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಆಡಳಿತದ ಯಂತ್ರದ ಪ್ರಮುಖವಾದಂಥ ಅಂಗವಾಗಿರ್ತಕ್ಕಂಥ D ಗ್ರೂಪ್ ನೌಕರರನ್ನ ನೀವು ಕಡೆಗಣಿಸಬಾರ್ದು, ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು. ನೀವು ನಿರಂತರವಾಗಿ ಅವ್ರನ್ನ ಏನು ವೇತನ ಕೊಡಲಿಕ್ಕೆ ಆರಂಭ ಆಗಿದೆಯೋ ಹೊಸ ವೇತನವನ್ನು ಜಾರಿ ಮಾಡಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀವಿ. ಹಾಗೆಯೇ ಹೊಸದಾಗಿ ಕಾರ್ಮಿಕ ಸಚಿವರಾದಂಥ ಹಿಂದೆ ಇದ್ದಂಥ ಸಂತೋಷ್ ಲಾಡ್ ಅವರು ಕೂಡ ಇದನ್ನು ಹೆಚ್ಚಳ ಮಾಡಿದರು. ಈಗ ಮತ್ತೆ ನೆನ್ನೆ ಅಧಿಕಾರನ ವಹಿಸ್ಕೊಂಡಿದ್ದಾರೆ. ಇವತ್ತು ಕ್ಯಾಬಿನೆಟ್ಟಲ್ಲಿ ಇಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೀವೇ ಹೇಳಿದ್ದೀರಿ ಸ್ವಾಮಿ, ನೀವೇ ಹೆಚ್ಚಳ ಮಾಡಿದಂಥ ನಿಮ್ಮ ಇಲಾಖೆ ಓಡಿಸ್ತಂಥ ಪರಿಷ್ಕೃತ ವೇತನವನ್ನು ಕೊಟ್ಟು ಇವತ್ತು ತಡೆ ಇಡ್ತಕ್ಕಂಥ ಕೆಲಸನ ಇವತ್ತು ಖಾಸಗಿ ಉದ್ದಿಮೆದಾರರ ಲಾಭಕ್ಕೆ ಮಾಲೀಕರಿಗೆ ನೀವು ಬೆಂಡಾಗಿರ್ತಕ್ಕಂಥದ್ದು ಕಂಡು ಬರ್ತಿದೆ. ಕಾರ್ಮಿಕ ಸಚಿವರು ಇದು ಯಾವುದಕ್ಕೂ ಮಣಿದೇನೆ ಇವತ್ತಿನ ಹೆಚ್ಚಳ ಆಗಿರ್ತಕ್ಕಂಥದ್ದನ್ನ 40% ಹೆಚ್ಚಳ ಆಗಿರ್ತಕ್ಕಂಥ ಹಣನ ಬಿಡುಗಡೆ ಮಾಡಬೇಕು, ವೇತನ ಹೊಸ ಪರಿಷ್ಕರಣೆಗೆ ವೇತನ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಮಾಡಲಿಲ್ಲ ಅಂದರೆ ಈ ಸ್ಥಳಕ್ಕೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಬರುಗಂಟನ್ನು ನಾವು ಇಲ್ಲಿ ನಿರಂತರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ನಾವು ಸುಮಾರು 16-20 ವರ್ಷದಿಂದ ನಾವು ಹೊರಗುತ್ತಿಗೆ ಕಾರ್ಮಿಕರಾಗಿ ಎಲ್ಲ ವೃಂದದವರು, ಸ್ವೀಪರಿಂದ ಹಿಡಿದು ಸ್ಟಾಫ್ ನರ್ಸ್ವರೆಗೂ, ಸೆಕ್ಯೂರಿಟಿ ಆಗಲಿ, ಡಾಟಾ ಎಂಟ್ರಿ ಆಗಲಿ, ಎಲ್ಲ ಏಜೆನ್ಸಿ ಎಲ್ಲ ವರ್ಗದವರು ನಾವಿಲ್ಲಿ ಹೊರಗುತ್ತಿಗೆ ಇದರಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ತುಂಬ ಕಡಿಮೆ ಸಂಬಳದಿಂದ 2900 ರೂಪಾಯಿ ಸಂಬಳದಿಂದ ನಾವು ದುಡ್ಕೊಂಬಂದಿದ್ದೀವಿ. 16 ವರ್ಷ 20 ವರ್ಷ ಡ್ಯೂಟಿ ಮಾಡಿದ್ರು ನಮಗೆ ಇವತ್ತು ಕೇವಲ 16,000 17,000 ಸಂಬಳದಲ್ಲಿ ಇದ್ದೀವಿ. ಈಗ ಇಷ್ಟು ವರ್ಷ ಆದಮೇಲೆ 10 ವರ್ಷದ ನಂತರ ನಮಗೆ ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ. ಆ ಕನಿಷ್ಠ ವೇತನ ಸಹ ನಮಗೆ ಸಿಕ್ಕಿಲ್ಲ, ಇನ್ನು ಇದುವರೆಗೂ ಸಿಕ್ಕಿಲ್ಲ. ಅದನ್ನು ತಡೆ ಹಿಡಿದಿದ್ದಾರೆ ಅನ್ನೋ ಒಂದು ವಿಷಯ ನಮಗೆ ಭಾರಿ ಗೊಂದಲ ಈಡಾಗಿದೆ. ಹಾಗಾಗಿ ನಮ್ಮಲ್ಲಿ ತುಂಬಾ ವಯಸ್ಸಾದವರು ಇದ್ದಾರೆ. ನೆಕ್ಸ್ಟು ಏನಾದರೂ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡಿಗೆ ಕಾಲ್ ಮಾಡಿದ್ರೆ ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಿಲಿಟಿ ಇಲ್ಲದೆ ಇರೋರು ಸಹ ಇರೋದ್ರಿಂದ ನಮ್ಗೆ ಏನು ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ ಅದನ್ನು ಚಾಚು ತಪ್ಪದಂಗೆ ನಮ್ಮೆಲ್ಲರಿಗೂ ಸಿಗೋ ಥರ ಮಾಡಬೇಕು. ಹಾಗೆ ಈ ಜೀತ ಪದ್ಧತಿಯಿಂದ ನಮ್ಮನ್ನ ಮುಕ್ತಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೂ ನಮಗೂ ಡೈರೆಕ್ಟಾಗಿ ಸ್ಯಾಲ್ರಿ ನಮಗೆ ಕೊಡೋ ಥರ ಮಾಡಬೇಕೇ ಹೊರತು, ನೇರ ಪಾವತಿ ಮಾಡಬೇಕೇ ಹೊರತು ಮಧ್ಯ ಇರೋ ಈ ಜೀತ ಪದ್ಧತಿಯಿಂದ ನಮ್ಮನ್ನು ಮುಕ್ತಗೊಳಿಸಬೇಕು. ಮಧ್ಯವರ್ತಿಗಳಿಂದ ನಮ್ಮನ್ನು ದೂರ ಮಾಡಬೇಕು. ಹೀಗೆ ನಮ್ಮನ್ನು ಉಳಿಸ್ಕೊಂಡು ಹೋದರೆ ಸರ್ಕಾರಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು, ಎಲ್ಲರಿಗೂ ಎಲ್ಲ ನೌಕರರಿಗೂ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ನಮ್ಮ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಅನ್ಯಾಯ. ನಮಗೆ ಸಂಬಳಗಳು ಹಾಕಲ್ಲ, 3 ತಿಂಗಳಾದರೂ ಇನ್ನೂ ಸಂಬಳ ಇಲ್ಲ. ಅದು ಕೊಡೋದು ನೋಡಿದ್ರೆ 12,700 ರೂಪಾಯಿ ತಿಂಗಳಿಗೆ, ಅದು ಕೊಡ್ತಾ ಇಲ್ಲ. ಆ ಒಂದು ಕುಂದುಕೊರತೆನ ನಮ್ಮ ಅಧ್ಯಕ್ಷ ಹತ್ರ ನಾಗರಾಜ್ ಹತ್ರ ಮಾತಾಡಿದ್ವಿ. ಅವರು ಇವತ್ತೊಂದು ಧರಣಿ ಮಾಡೋಣ, ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಸೋಣ ಅಂದರು. ಇದರಿಂದ ನಾವು ಚಂದಾಪುರ ಡಿವಿಷನಿಂದ ನಮ್ಮ ಕಾರ್ಯಕರ್ತರು, ನನ್ನ ಸಹೋದ್ಯೋಗಿಗಳು ಎಲ್ಲರೂ ಸಹ ಬೆಳಗ್ಗೆನೇ ಬಂದ್ವಿ. ನಮಗೆ ನ್ಯಾಯ ಸಿಗಬೇಕು, ನಮಗೆ ಒಂದು ಏನು ಕನಿಷ್ಠ ವೇತನ ಅಂತ ಒಂದು ಫಿಕ್ಸ್ ಮಾಡಬೇಕು, ಸರ್ಕಾರದಿಂದನೇ ನಮ್ಗೆ ಕೊಡಬೇಕು, ಏಜೆನ್ಸಿ ಕಡೆಯಿಂದ ಬೇಡ ಅಂತ ನಾವು ಹೋರಾಟ ಮಾಡ್ತಾಯಿದ್ವಿ. ESI ಕಾರ್ಡು ಯಾರಿಗೂ ಆಗಲಿ ನಮ್ಮ ಚಂದಾಪುರ ಡಿವಿಷನಲ್ಲಿ ಒಬ್ರದ್ದು ಇಲ್ಲ. ESI ಏನೋ ಹೆಚ್ಚು ಕಮ್ಮಿ ಆದರೆ ನಾವು ಕೈಯಿಂದ ದುಡ್ಡು ಹಾಕಿ ನಮ್ಮ ಹುಡುಗರನ್ನ ನಾವು ಇದು ಮಾಡ್ಕೊಳೋ ಥರ ಪರಿಸ್ಥಿತಿ ಬಂದ್ಬಿಟ್ಟೈತೆ. PF ಹಾಕ್ತಾರೆ 3 ತಿಂಗಳಿಗೊಂದ್ಸರಿ, 4 ತಿಂಗಳಿಗೊಂದ್ಸರಿ PF ಹಾಕ್ತಾರೆ. ಆಮೇಲೆ ಒಂದು ID ಕಾರ್ಡ್ ಇಲ್ಲ, ಏಜೆನ್ಸಿ ಕಡೆಯಿಂದ ಒಂದು ID ಕಾರ್ಡ್, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ನೀವು ಏನಕ್ಕೆ ಬಂದಿದ್ದೀರಾ ಅಂತಲೂ ಒಂದು ಇದಿಲ್ಲ. ಜನಗಳು ಹಂಗೆ ನಮ್ಮನ್ನು ಒಂಥರ ಅಲ್ಲೋದ್ರೆ ನೀನೇನಕ್ಕೆ ಬಂದಿದ್ಯಾ, ನಿನ್ನ ಇಲಾಖೆಯಲ್ಲಿದೆಯಾ, ನಿನ್ನ ಇಲಾಖೆ ಪರ್ಮನೆಂಟ್ ಆಗಿದೆಯಾ ಅಂತಾರೆ. ನಮ್ಗೆ ಪರ್ಮನೆಂಟ್ ಬೇಡ, ನಮಗೆ ಹೊರಗುತ್ತಿಗೆ ನೌಕರರ ಸಂಘದಿಂದ ಇದು ಬೇಕು, ಪ್ಲಸ್ ಕನಿಷ್ಠ ವೇತನ ಬೇಕು. ನಾವು ಅದಕ್ಕೆ ಹೋರಾಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ಸುಮಾರು ಹೊರಗುತ್ತಿಗೆ ನೌಕರರು ಸುಮಾರು ಜನ, ಒಂದು 5-6 ಸಾವಿರ ಜನ ಕೆಲಸ ಮಾಡ್ತಾರೆ. ಮೆಡಿಕಲ್ ಕಾಲೇಜಲ್ಲಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮತ್ತು ಪೌರಸಭೆಯಲ್ಲಿ, ನಗರಸಭೆಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಜನ 22 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಇಲ್ಲಿವರೆಗೂ ಎಲ್ಲ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ದರು. ಗುತ್ತಿಗೆ ಆಧಾರದ ಪದ್ಧತಿ ನಿರ್ಮೂಲನೆ ಮಾಡಿ ಒಂದು ಚೈಲ್ಡ್ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದರು. ಆ ಡಿಪಾರ್ಟ್ಮೆಂಟ್ನ ತಗೊಂಡ್ಮೇಲೆ ಸ್ವಲ್ಪ ಅವರಿಗೆ ಅನುಕೂಲ ಆಗಿದೆ. ಆದರೂ ಇವಾಗ ಸರ್ಕಾರ ಸಂಬಳ ಹೆಚ್ಚಿಗೆ ಮಾಡಿದೆ, ಮತ್ತೆ ಸ್ಟಾಪ್ ಮಾಡಿದೆ ಅಂದರೆ ಅದು ಭಾಳ ನೋವಿನ ಸಂಗತಿ ಇದೆ. ಇದು ಯಾಕಂದರೆ ಇದು
ಜನರಿಗೆ MP MLA ಅವರು ಎಲೆಕ್ಷನ್ ಗೆದ್ದ ತಕ್ಷಣ ಅವರಿಗೆ ಸಂಬಳ ಜಾಸ್ತಿ ಮಾಡ್ಕೊಳ್ಳೋಕೆ ಅವರಿಗೆ ಅವಕಾಶ ಇದೆ. ದುಡಿತಕ್ಕಂಥ ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಮಾಡೋದು ನಮ್ಮ ಹತ್ರ ಬಜೆಟ್ ಇಲ್ಲ, ನಾವು ನೋಡ್ತೀವಿ ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇದೇ ಸಂತೋಷ್ ಲಾಡ್ ಅವರು 2-3 ತಿಂಗಳ ಹಿಂದೆ ನಾವು ಸರ್ಕಾರದಿಂದ ನಾವೆಲ್ಲ ಜನರಿಗೆಲ್ಲ ಸಂಬಳ ಜಾಸ್ತಿ ಮಾಡಿದ್ದೀವಿ ಮತ್ತು ಎಲ್ಲರಿಗೆ ನಾವು ಹೇಳಿದ ಕೆಲಸ ಮಾಡಿದ್ದೀವಿ ಅಂತಂದು ಹೇಳಿದ್ರು ಅವರೇ ಮತ್ತು ಕಟ್ಟಾಗಿ ಸ್ಟಾಪ್ ಮಾಡಿದ್ರು ಅವರೇ. ಅದಕ್ಕೆ ದಯಮಾಡಿ ಸರ್ಕಾರ ಹೆಚ್ಚಿಸ್ಕೊಂಡು ನಮ್ಮ ದುಡಿತಕ್ಕಂಥ ಕಾರ್ಮಿಕರಿಗೆ ಸಂಬಳ ಹೆಚ್ಚಿಗೆ ಮಾಡಬೇಕು. ಇದು ಮತ್ತು ಖಾಯಮನಿ ಪದ್ಧತಿ ಏನಿದೆ ಖಾಯಂ ಮಾಡಬೇಕು, ಹೊರಗುತ್ತಿಗೆ ನೌಕರಿದ್ದೀವಿ ಖಾಯಂ ಮಾಡ್ಬೇಕಂತಂದು ನಮ್ಮದು ಬೇಡಿಕೆ ಇದೆ. ಅದಕ್ಕೆ ನಾವು ಈ ಹೋರಾಟ ನಿರಂತರವಾಗಿ ಎಲ್ಲಿ ತಗ ನಮ್ಮದು ಜಯ ಸಿಗಲ್ಲ ಅಲ್ಲಿವರೆಗೆ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ. ಇದು ಸಂಬಂಧಪಟ್ಟಂಥ ಇಲಾಖೆಯ ಸಚಿವರು ಯಾರಿದ್ದಾರೆ ಅವರು ಎಲ್ಲಿವರೆಗೆ ಬರಲ್ಲ ಅಲ್ಲಿವರೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತಂದು ಹೇಳಕ್ಕೆ ಬಯಸ್ತೀವಿ. ಸರ್ಕಾರದವರು ಖಾಲಿ ಅಲ್ಲೇ ಕುಂತು ಭಾಷಣ ಬಿಡ್ತಾ ಇದ್ದಾರೆ, ಆದ್ರೆ ನಾವು ಕಾರ್ಮಿಕರ ಪರವಾಗಿದ್ದೀವಿ, ಕಾರ್ಮಿಕರು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕರು ಖಾಲಿ ಸುಮ್ಮನೆ ಭಾಷಣದಲ್ಲಿದ್ದಾರೆ, ಯಾವುದೂ ರೈಟಿಂಗಲ್ಲಿ ಕೊಡ್ತಾ ಇಲ್ಲ, ಯಾವುದೂ ಅವ್ರು ನ್ಯಾಯ ಕೊಡ್ತಾ ಇಲ್ಲ. ದಯಮಾಡಿ ನ್ಯಾಯ ಕೊಡಲಿಲ್ಲ ಮುಂದೆ ಬರೋ ದಿನದಲ್ಲಿ ಭಾಳ ಬೆಂಗಳೂರು ಬಂದು ಕರೆ ಮಾಡ್ತೀವಿ ಅಂತಂದು ನಾವು ಉದ್ದೇಶ. ನಮ್ಮದು ಪ್ರಮುಖ ಬೇಡಿಕೆ ಸರ್, ಸೇವಾ ಭದ್ರತೆ ಕೊಡಬೇಕು. ನಮಗೆ ಸೇವಾ ಭದ್ರತೆ ಇಲ್ದಂಗೆ ನಾವು ತುಂಬ ಕನಿಷ್ಠ ವೇತನದ ಅತಿ ಕನಿಷ್ಠ ವೇತನದಲ್ಲೇ ನಾವು ಜೀತ ಪದ್ಧತಿ ಥರ ದುಡಿತಿದ್ದೀವಿ. ತೊಗೊಂಡು 15-16 ಸಾವಿರ ರೂಪಾಯಿ ಸಂಬಳಕ್ಕೆ ನಮ್ಗೆ ಜೀವನ ಮಾಡೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ. ಹಂಗಾಗಿ ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ. ಇದು ತುಂಬ ನಾವು 20-25 ವರ್ಷಗಳಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮಗೊಂದು ಸೇವಾ ಭದ್ರತೆ ಇಲ್ಲ. ಅಲ್ಲಿ ತಾರತಮ್ಯ, ಹೊರಗುತ್ತಿಗೆ ನೌಕರರಿಗೊಂದು ಒಳಗುತ್ತಿಗೆ ನೌಕರಿಗೊಂದು ತಾರತಮ್ಯ. ಆದ್ದರಿಂದ ನೇರ ಪಾವತಿ ಮಾಡಿ ಒಳಗುತ್ತಿಗೆ ಮಾಡಿ, ನಾವು ಕಾಯಂ ಕೇಳ್ತಿಲ್ಲ, ಒಳಗುತ್ತಿಗೆ ಮಾಡಿ ನಮ್ಮ ಸೇವೆಯನ್ನು ಗುರುತಿಸಬೇಕು. ಹಾಸ್ಪಿಟ್ಲಲ್ಲಿ ಎಷ್ಟು ರೋಗಿಗಳು ಸೇವೆ ಮಾಡ್ತಿದ್ದೀವಿ, ನಮ್ಮನ್ನು ಗುರುತಿಸಿ ಯಾಕೆ ನಮ್ಮನ್ನು ಹಿಂದೇಟು ಹಾಕ್ತೀರಾ? ಆಮೇಲೆ ಕನಿಷ್ಠ ವೇತನ, ಈಗ ಸರ್ಕಾರ ಈಗ ಕನಿಷ್ಠ ವೇತನ ಅಂತ ಮಾಡಿದ್ದು ಹೋದ ವರ್ಷ 25ರಲ್ಲೇ ಮಾಡಿತ್ತು. ಆದರೂ ಒಂದು ವರ್ಷ ಮುಂದೆ ಹಾಕಿ 26ರಲ್ಲಿ ಅಧಿಸೂಚನೆ ಹೊರಡಿಸಿದೆ. 22/5/26ರಿಂದ ಅಧಿಸೂಚನೆ ಹೊರಡಿಸಿದೆ ಕನಿಷ್ಠ ವೇತನ. ಏನೋ ಒಂದು ಉಸಿರಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದು ಆ ಕನಿಷ್ಠ ವೇತನ ತಡೆ ಹಿಡಿದಿರೋದು ಭಾರಿ ಅನ್ಯಾಯ. ಇದು ಈಗಿನ ಬೆಲೆ ಏರಿಕೆಯಲ್ಲಿ ತುಂಬ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಆದರೂ ಮತ್ತು ಏಜೆನ್ಸಿಗಳ ಕಡೆಯಿಂದ ಭಾರಿ ಕಿರುಕುಳ, ಮತ್ತು ಆಡಳಿತ ಮಂಡಳಿಗಳಿಂದ ಭಾರಿ ಕಿರುಕುಳ ಹೊರಗುತ್ತಿಗೆ ನೌಕರರಿಗೆ. ಇದನ್ನು ತಪ್ಪಿಸ್ಬೇಕು ಅಂದರೆ ಸಂಸ್ಥೆ ಮುಖಾಂತರ ತೊಗೊಂಡು, ನಮಗೆ ಸರ್ಕಾರದ ಇಲಾಖೆಗಳೆಲ್ಲ ಮುಖಾಂತರ ತೊಗೊಂಡು ಹೊರಗುತ್ತಿಗೆ ನೌಕರರಿಗೆ ಒಂದು ಜೀವನ ಮಾಡೋಕ್ಕೆ ಒಂದು ಆಶ್ರಯ ಮಾಡಿಕೊಡ್ಬೇಕು ಅಂತ ಮಾನ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಮಿಕ ಸಚಿವರಿಗೆ ತಮ್ಮ ಬೇಡ್ಕೊಳ್ತಿದ್ದೀವಿ. ಈಗ ನೀವು ಮಾಡಿರೋ ಉದ್ದೇಶ ಕನಿಷ್ಠ ವೇತನ ಮಾಡಿ ಅದ್ರ ಜಾರಿ ಮಾಡಿ, ಹಾಗೂ ಸೇವಾ ಭದ್ರತೆ ಕೊಡಿ, ನಮಗೆ ಒಂದು ಜೀವನ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ತುಂಬ ಕೇಳ್ಕೊಂಡಿದ್ದೀವಿ. ಈ ಏಜೆನ್ಸಿಯಿಂದ ತಪ್ಪಿಸ್ಬೇಕು ನಮ್ಮನ್ನು. ಏಜೆನ್ಸಿನೇ ಬೇಡದಾಗಿದೆ. ಈ ಹೊರಗುತ್ತಿಗೆ ಪದ್ಧತಿ ತೆಗೆದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದು ಆರೋಗ್ಯ ಇಲಾಖೆಯಲ್ಲಿ ತುರ್ತು ಸಂದರ್ಭದಲ್ಲಿ ಕೆಲಸ ಮಾಡೋರು ನಾವೆಲ್ಲ. ಕೋವಿಡ್ ಟೈಮಲ್ಲಿ ನಮ್ಮ ಜೀವದ ಅಂಗನ್ನೇ ತೊರೆದ್ಬಿಟ್ಟಿದ್ದೀವಿ. ಕೋವಿಡ್ ಟೈಮಲ್ಲಿ ನಮ್ಮ ಸಹಪಾಠಿಗಳು ಒಂದಿಬ್ಬರು ಸತ್ತೋದ್ರು, ಅವ್ರಿಗೇನು ಪರಿಹಾರನೇ ಸಿಗಲಿಲ್ಲ. ಆದ್ದರಿಂದ ನಾವು ಕಳಕಳಿಯಿಂದ ಈ ಥರ ಸಾಂಕ್ರಾಮಿಕ ರೋಗದಲ್ಲಿ ವಿರುದ್ಧ ಹೋರಾಡೋ ನಮಗೆ ಒಂದು ಭದ್ರತೆ ಕೊಡಿ, ಸೇವಾ ಭದ್ರತೆ ಕೊಡಿ. ನಾವು ಅಷ್ಟೇ ಕೇಳ್ಕೊಳೋದು ಸರ್, ಇನ್ನೇನು ಕೇಳ್ಕೊಳಲ್ಲ ಸರ್. ನಾವು 2011ರಿಂದ ನಾವು ಡ್ಯೂಟಿ ಮಾಡ್ತಾಯಿದ್ದೀರಿ. 3,900 ರೂಪಾಯಿ ನಮ್ಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಸಂಬಳ ಕೊಡ್ತಾಯಿದ್ದು. ಈಗ ಹಂಗೆ ರಜೆ ಆಗಿ 500-600 ಹಂಗೆ ರಜೆ ಆಗಿ ವರ್ಷ ಬಂತು. ಇವಾಗ 14,500 ಸಂಬಳ ಕೊಡ್ತಾಯಿದ್ರು. ಒಂದು 6 ತಿಂಗಳು 7 ತಿಂಗಳಿಂದ 12,500 ಬಂದೈತೆ. ಅದರಲ್ಲಿ 2,000 ಕಮ್ಮಿ ಮಾಡವ್ರೆ. ಅದಕ್ಕಾಗಿ ನಾವು ಹೋರಾಟ ಮಾಡಬೇಕು. ಫ್ರೀಡಮ್ ಪಾರ್ಕ್ ಬಂದಿದ್ದೀವಿ. ಮಾಡ್ತಾ ನಮಗೆಲ್ಲರಿಗೂ ಆಗಲೇ ವಯಸ್ಸಾಗ್ತಾ ಬಂತು. ಈಗ ಕೊನೆ ಕಾಲದಲ್ಲಾದರೆ ಒಂದು ಕನಿಷ್ಠ ವೇತನ ಜಾರಿ ಆಗೈತಿ ಅಂತ ಅಂದ್ಬಿಟ್ಟು ನಾವು ಖುಷಿ ಪಟ್ಟಿದ್ವಿ ಸರ್. ಈಗ ಏನಾಗಿದೆ ಅಂತಂದರೆ ನೆನ್ಸ್ಕೊಂಡ್ರೆ ಕಣ್ಣೀರು ಬರೋಂಗೆ ಆಗ್ತಾಯಿದೆ. ಕೈಯಲ್ಲಿ ಕೊಟ್ಬಿಟ್ಟು ಕಿತ್ಕೊಳ್ಳೋದಂಗೆ ಆಗ್ಬಿಟ್ಟಿದೆ, ತಿನ್ನೋಬೇಕಾದ್ರೆ ಕಿತ್ಕೊಳ್ಳೋ ಥರ ಆಗ್ಬಿಟ್ಟಿದೆ ಸರ್. ಎಲ್ಲಿ ತನಕ ನಾವು ಈ ಜೀತ ಪದ್ಧತಿ ಮಾಡೋದು? ಇನ್ನೊಂದು 2-3-4 ವರ್ಷ ಆಯ್ತು ಅಂತಂದ್ರೆ ನಾವು ಮನೆಗೆ ಹೋಗ್ಬೇಕು. ಏನು ಬರೇ ಕೈಲಿ ಮನೆಗೆ ಹೋಗ್ಬೇಕು. 1,900 ರೂಪಾಯಿಗೆ ಕೆಲಸದಿಂದ ಬಂದಿದ್ದು ನಾವು 20-25 ವರ್ಷ ಆಯ್ತು ಸರ್ ಕೆಲಸ ಮಾಡೋಕತ್ತಿ. ಇಲ್ಲಿ ತನಕ ಆದರೂ ನಮಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಡಲೇ ಇಲ್ಲ ಸರ್. ನಮಗೆ ಬರೀ ಏಜೆನ್ಸಿಯವರು ಅವ್ರು ಕೊಟ್ಟಂಥ ಕಿರುಕುಳಗಳನ್ನು ಅನುಭವಿಸ್ಕೊಂತ ಇದೇ ಥರ ಜೀವನ ಮಾಡೋದಾಗ್ಬಿಟ್ಟಿದೆ ಸರ್. ಜೀತ ಪದ್ಧತಿ ಅಂತಂದರೆ ಮುಂಚೆ ಹಳ್ಳಿಗಳಲ್ಲಿ ಅಕ್ಕಿಗೆ ಸಂಬಳಕ್ಕೆ ಅದಕ್ಕೆಲ್ಲ ಆಡ ಇಡ್ತಿದ್ರಲ್ಲ ಸರ್, ಆ ಥರ ಆಗ್ಬಿಟ್ಟಿದೆ ಸರ್. ಯಾವುದೋ ಮನೆಗೆ ಸಂಬಳದಲ್ಲಿ ಇದ್ದಂಗೆ ಆಗಿದೆ. ಅದರಲ್ಲೂ ಕೂಡ ನೆಮ್ಮದಿ ಇಲ್ಲ. ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕವಾದ್ರೂ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗಿ ಮಾನ್ಯ ಸಚಿವರಿಗೆ ಗೊತ್ತಾಗ್ಬಿಟ್ಟು ಒಳ್ಳೇದು ಮಾಡಿಕೊಡ್ಬೋದು ಅಂತ ಅಂದ್ಬಿಟ್ಟು ನಿಮ್ಮ ಮಾಧ್ಯಮ ಮಿತ್ರರು ಮತ್ತೆಲ್ಲರತ್ರ ಬೇಡ್ಕೊಂಡು